ಅಣ್ಣ ನಮಸ್ಕಾರ. ಮೊದಲು ನಿಮ್ಮ ಪರಿಚಯ ಹೇಳಿನ. ನಮಸ್ಕಾರ. ಬೀಳಗಿ ತಾಲೂಕು ಎಡಳಿ ಗ್ರಾಮದ ರಂಗನಗೌಡ ಸುಭಾಷ್ ಗೌಡ ಪಾಟೀಲ್ ಅಂತ. ನಾವು ಕುರಿ ಸಾಕಾಣಿಕೆ ಮಾಡಕತ್ತಿ 6 ವರ್ಷ ಆಯಿತು. ಈ ಮೊದಲು ನಮ್ಮದು ತೆಳಗಿನ ಪೊಸಿಷನ್ದಾಗಿತ್ತು. ಈ ವರ್ಷ ಇದನ್ನೆಲ್ಲ ದೊಡ್ಡ ಸೆಡ್ ಮಾಡ್ಕೊಂಡು ಒಂದು 8 ರಿಂದ 10 ಲಕ್ಷ ರೂಪಾಯಿ ಕಾಸ್ಟ್ ಇನ್ವೆಸ್ಟ್ ಮಾಡಿ ಅದಕ್ಕೆ ಅದ್ರ ಪ್ರಕಾರ ಇದನ್ನ ಚಲೋ ಇದು ಮಾಡ್ಕೋತ ಹೊಂಟಿ. ಈ ಮರಿನ ಬ್ಯಾಚ್ ವೈಸ್ ತರ್ತೀನ, ಹೆಂಗ್ ತರ್ತೀರಣ್ಣ ಮರಿನ ನೀವು? ಬ್ಯಾಚ್ ವೈಸ್ ಇಲ್ಲನ, ನಾವು ಬಕ್ರಿ ಟು ಬಕ್ರಿ ಮರಿನ ಚೂಸ್ ಹೆಂಗ್ ಮಾಡ್ತೀರಣ್ಣ ನೀವು? ಈಗ ನಾವು ಮರಿ ಹೋಗಿ ಲೈಕ್ ಮಾಡ್ತೀವಿ. ಒಂದು 100 ಮರಿ ಇರ್ತಾವೆ, ಅದ್ರ ಒಂದು 40-50 ಮರಿ ಲೈಕ್ ಮಾಡ್ಕೋತೀವಿ. ಅವ್ರ ಜೋಡಿ ಇವಳ್ಳಿ ಸಂತೋತ್ ಅದಾನು, ಒಂದು 5-6 ಮಂದಿ ಪಾರ್ಟಿ ಅದಾರು. ಅವ್ರು ನಾವು ಚಾಯ್ಸ್ ಮಾಡಿದ ಮರಿ ತೆಗೆದು ಬೇರೆ ಹಾಕ್ತೀವಿ. ಅದಕ್ಕೊಂದು ರೇಟ್ ಮಾಡಿ ಅಮೌಂಟ್ ಹಾಕಿ ಗಾಡಿ ಹೇರ್ಕೊಂಡು ಬಂದ್ವಿ. ಇದನ್ನ ಮಾರ್ಕೆಟಿಂಗ್ ಬಂದ್ಬಿಟ್ಟು ಯಾವ ರೀತಿ ಮಾಡ್ತೀರ ನೀವು? ಇದು ಬಕ್ರಿ ಒಂದು 15 ದಿನ ಬರ್ತಾರೆ. ಬೆಂಗಳೂರು ಟೀಮ್ ಬರ್ತೈತಿ, ಒಬ್ರಾಗಂತ ಒಬ್ರ ಎಲ್ಲರೂ ಬಂದು ನೋಡ್ತಾರೋ. ಯಾರಿಗೆ ನಮಗೆ ರೇಟ್ ಚೂಸ್ ಆಕತ್ತೆ ಅವ್ರಿಗೆ ವ್ಯಾಪಾರ ಮಾಡ್ತೀವಿ. ಎಲ್ಲ ಪೇಮೆಂಟ್ ಇಲ್ಲೇ ಎಣಿಸ್ತಾರೆ, ಕ್ಯಾಶ್ ಅಕೌಂಟ್ ಥ್ರೂ ಹಾಕ್ತಾರೋ, ಕ್ಯಾಶು ಕೊಡ್ತಾರೋ. ಲಾಸ್ಟ್ ಏನೈತಿ ಮರಿ ಹೊರತ್ನ ಎಲ್ಲ ಪೇಮೆಂಟ್ ಕ್ಲಿಯರ್ ಮಾಡ್ಕೊಂಡು ಅಷ್ಟು ಮರಿ ಓದ್ಬಿಡ್ತಾರೆ. ಹಾಯೆಸ್ಟ್ ಅಂದರೆ ಒಂದು ಮರಿಗೆ ಎಷ್ಟು ಹೋಗುತ್ತಣ್ಣ? ಹಾಯೆಸ್ಟ್ ನನ್ನ ಇದ್ರಾಗ ನನ್ನ ಸಡ್ನ್ಯಾಗ ಹೋಸಲ 34,500 ಕೊಂದು ಹೋಗಿತ್ತು ರೀ. ಬಿಟ್ಟರೆ ಈಗ ಹೋಸಲ 24,000 ಹೋಗಿತ್ತು. ಒಂದು ವರ್ಷ 26,000 ಹೋದು. ಈ ಸಲ ಒಂದು ಮರಿ ಚಲೋದ, ಒಂದು ಎಲ್ಲ ಕೂಡ ಒಂದು 27-28 ಎವರೇಜ್ ಹಿಡ್ಕೊಂಡ್ವಿ. ನೀವು ಹಾಯೆಸ್ಟ್ ಅಂದರೆ ಇದೇ ಸಲ ನಾ ಮಾಡ್ತಾಯಿದ್ರು ಜಾಸ್ತಿ ಅಂದರೆ? ಹಾಂ, ಹಾಯೆಸ್ಟ್ ಇದೆ ಸಲ. ಎಲ್ಲ ವರ್ಷ ಒಂದು 100-120 ಇದೇ ರೇಂಜಿನಾಗಿದ್ದು ರೀ. ಈ ವರ್ಷ 275 ಮಾಡೀವಿ. ಮುಂದಿನ ನೆಕ್ಸ್ಟ್ ಇಯರ್ 350 ಮರಿ ಪ್ಲ್ಯಾನ್. ಈ ಸಡ್ ಪೂರ 350 ಮರಿ ಹಿಡಿತೈತೆ ರೀ. ಇದನ್ನು ಮುಂದಿನ ಸಲ 350 ಮರಿ ಹಾಕ್ತೀವಿ. ಅಣ್ಣ, ಭಾಳಷ್ಟು ಜನ ಈ ಟಗರು ಫಾರ್ಮಲ್ಲಿ ರೈತರು ಲಾಸ್ ಆಗಿರೋದು ನಾನು ನೋಡಿದ್ದೀನಿ. ನಿಮ್ಗೆ ಹೆಂಗೆ ಅನ್ಸುತ್ತಣ್ಣ ಅದ್ರ ಬಗ್ಗೆ? ಲಾಸ್ ಸ್ವಲ್ಪ ಕಾಳಜಿ ಬೇಕು ರೀ. ನಾವು ಮತ್ತು ಹಂಗೆ ಮಾಡಿವತ್ತು ಅಡ್ಡಾಡಿದ್ರೆ ಆಗೋದಿಲ್ಲ. ಮನೆಯವರು ಬೇಕು. ನಮಗೆ ವಿಶಾಲ್ ಅಂತೇಳಿ ಭಾಳ ಅಂದ್ರೆ ಭಾಳ ಆ್ಯಕ್ಟಿವ್ ಅದಾನ ಹುಡುಗ. 275 ಮರಿ ಒಬ್ಬ ಮಾಡ್ತಾನು. ಹೊಳ್ಳಿ ನಾವು ಏನೈತಿ ಯಾರೂ ಹೊರಗಿನ ಆಳು ಹಚ್ಚಿಲ್ಲ. ನಾನು ಕೂಡಿ ಇಬ್ಬರೇ ಮಾಡ್ಕೋತೀವಿ. ಇದಕ್ಕೆ ನೀರಿನ ವ್ಯವಸ್ಥೆ ಯಾವ ರೀತಿ ಮಾಡ್ಕೊಂಡ್ರಿ ನಾನು? ನೀರಿನ ವ್ಯವಸ್ಥೆ ಅಲ್ಲಿ ಸಿಂಟ್ಯಾಕ್ಸ್ ಮಾಡೀವ್ರಿ. 1,000 ಲೀಟ್ರ, 1,000 500 ಅದರಿಂದ ಡೈರೆಕ್ಟ್ ಪೈಪ್ಲೈನ್ ಮಾಡ್ಕೊಂಡ್ವಿ. ಅಲ್ಲಿ ಹಾಲ್ ತಿರ್ದ್ಬಿಟ್ಟು ಒಟ್ಟು ಬುಟ್ಟಿಗಳಿಗೆ ಹೋಗೋ, ಒಟ್ಟು ಟ್ರೇಕ್ ಬಿಡೋ ವ್ಯವಸ್ಥೆ ಎಲ್ಲ ಪೈಪ್ಲೈನ್ ರೆಡಿ ಐತಿ. ಈ ಒಂದು ಟಗರ್ ಫಾರ್ಮ್ ಮಾಡಬೇಕು ಅಂತ ನಿಮಗೆ ಹೆಂಗೆ ಅನಿಸ್ತು? ಸ್ಟಾರ್ಟಿಂಗ ಒಟ್ಟು ಏನೋ ಸ್ವಲ್ಪ ಕಡೆ ನಾನು ಇದನ್ನು ಮಾಡ್ಬೇಕಾದ್ರೆ ಒಂದು 5-6 ವರ್ಷ ಎಲ್ಲ ಕಡೆ ಅಡ್ಡಾಡೀನಿ ರೀ. ಎಲ್ಲ ಮಹಾರಾಷ್ಟ್ರಕ್ಕೆ ಹೋಗಿದ್ದೆವು, ಎಲ್ಲ ಕಡೆ ರಾಜಸ್ಥಾನಕ್ಕೆ ಹೋಗಿದ್ದೆವು. ಎಲ್ಲ ನೋಡಿ ಬಂದು ಮೊದಲು ಸ್ಟಾರ್ಟಿಂಗ್ ಮಾಡಿದ್ವಿ. 2 ವರ್ಷ ಮಾಡಿದ್ರು, ಅಷ್ಟು ನಮ್ಗೆ ಸಕ್ಸಸ್ ಅನ್ನಿಸ್ಲಿಲ್ಲ. ಅದಕ್ಕೆ ಟಗರಿಂದ ಚಲೋ ಆಕತ್ತಲ್ಲ ಅಂತೇಳಿ ಈ ಟಗರಿಂದಕ್ಕೆ ಬಂದ್ವಿ. ಇದು ಚಲೋ ಆಗತ್ತದ. ಲಾಭದ ಬಗ್ಗೆ ಅಂದರೆ ಒಂದು ವರ್ಷಕ್ಕೆ ನಿಮಗೆ ಎಲ್ಲ ತೆಗೆದು ಎಷ್ಟು ಲಾಭ ಆಗ್ಬೋದು ಸರ್? ನಾವು ಈಗ 9 ರಿಂದ 10 ಸಾವಿರ ಮರಿ ಕೊಟ್ಟಿರ್ತೀವಿ ರೀ. ಒಂದು ಮರಿಗೆ ಒಂದು 5,000 ರೂಪಾಯಿ ಖರ್ಚು ಬರ್ತೈತೆ ರೀ. ಅಂದ್ರೆ 14,000 ಅಂದ್ರೆ ನಮಗೆ 26,000 ಮಾರಿದ್ರು ಒಂದು 12,000 ರೂಪಾಯಿ ಮೇನ್ ಲಾಭದಾಗ ಬರ್ತೈತೆ ರೀ. ಒಂದು ಮರಿ ಗೊಬ್ಬರದಾಗ ಒಂದು 1,500 ರಿಂದ 2,000 ಬರ್ತೈತೆ. ಒಂದು 16,000 ರೂಪಾಯಿ ಮಟ್ಟ ಉಳಿತೈತೆ. ಒಂದು ಪೂರ್ತಿ ಒಂದು ಬ್ಯಾಚಲ್ಲಿ ನಿಮಗೆ ಎಷ್ಟು ಉಳಿಬೋದು ಅದ್ರ ಬಗ್ಗೆ ಸರ್? ಟೋಟಲ್ ಈ ಸಲ ಗೊತ್ತಾಗೈತೆ ರೀ. ವರ್ಷ ಏನಿಲ್ಲ, ಹೋದ ವರ್ಷ ನನಗೆ ಎಲ್ಲ ಖರ್ಚು ತೆಗೆದು 14 ಲಕ್ಷ ಉಳಿದೈತೆ ರೀ. ಈ ವರ್ಷ ಇದು ನನಗೆ ಇದ್ರ ಮಾರ್ಕೆಟ್ ಪ್ರಕಾರ ಚಲೋ ಮಾರ್ಕೆಟ್ ಆತಂದ್ರೆ ಒಂದು 70-75 ಲಕ್ಷ ರೂಪಾಯಿ ಪಟ್ಟೈತೆ ರೀ. ಇದು ಒಂದು 30-35 ಅಂಕರ ಏನು ಯಾವುದೋ ಟೆನ್ಷನ್ ಇಲ್ಲ. ಟಾರ್ಗೆಟ್ ಇಟ್ಕೊಂಡ್ರೆ ಅಷ್ಟು ಉಳಿಸ್ಬೇಕತ್ತೆ. ಈ ಟಗರ್ ಫಾರ್ಮ್ ಬಗ್ಗೆ ಯುವ ರೈತರಿಗೆ ಈಗ ಮಾಡಬೇಕು ಅನ್ನೋರಿಗೆ ಏನು ಹೇಳ್ತೀರಿ? ಬಂದವ್ರಿಗೆಲ್ಲ ಮಾಡ್ರಪ್ಪ, ಚಲೋ ಐತಿ. ಆದರೆ ಒಂದಿಟ್ಟು ಕಾಳಜಿ ಬೇಕು. ನಾವು ಮಾಡಿದ್ನತ್ತೆ ಇವತ್ತು ಇಂಜೆಕ್ಷನ್ ಇವತ್ತು ಮಾಡ್ಬೇಕಂದ್ರೆ ಅವತ್ತು ಎಷ್ಟೋ ತ್ರಾಸಾದರೂ ನಾವು ರಾತ್ರಿ 12 ಆದರೂ ಇಂಜೆಕ್ಷನ್ ಮಾಡ್ತೀವಿ. ಮತ್ತು ಹಿಂದಿನ ನಾಳೆ ಎಣ್ಣೆಗೊಡೋದಿಲ್ಲ. ಈಗ ಟಾನಿಕ್ ಹಾಕಕ್ಕೆ 1-2 ಮಿಷಿನ್ ತಂದಿವ್ರಿ. ಮೊನ್ನೆ ಸಿಕಂದರ್ ಆನ್ಲೈನ್ ಮಾಡಿ ತರಿಸಿದ್ರೆ ಈಗ ಅವತ್ತರಿಂದ ನಮ್ಗೆ ಅನ್ನೂ ಕೆಲಸ. ಇದು 92 ಹಿಂಗೆ ಅಗಲಿಗೆ 34 ಅಂದ್ರೆ ವಸ್ತು ಪ್ರಕಾರ ಇದನ್ನು ಮಾಡಿ
ನಮ್ಗೆ ರಜ್ಜಾರ್ ಹೇಳಿದ್ರು, ಜಗದಾಳ ಅಜ್ಜಾರ್ ಅಂತೇಳಿ. ಅವ್ರು ಹೇಳಿದ ಪ್ರಕಾರ ಒಂದು ಇಂಚು ಸರ್ಸ ಇಲ್ಲ. ಮೊದಲು ನಮ್ಮದು ಫಾರ್ಮ್ ತೊಂದರೆ ಆದ ಟೈಮ್ದಾಗ ಅವ್ರು ಬಂದು ನಮಗೆಲ್ಲ ಹೇಳಂತೆ ಅದನ್ನು ಕರೆಕ್ಟ್ ಮಾಡಿದ್ವಿ. ಈ ಸಲನೂ ಒಂದು ಕಿತ್ತು ಹಾಕೋತ್ನಾಗ ಅವ್ರನ್ನ ಕರ್ಕೊಂಬಂದು ಅವ್ರ ಜೋಡಿ ಮಾತಾಡಿ ಇಲ್ದಂಗನ ಕರೆಕ್ಟ್ ಇಷ್ಟು ಸೈಜ್ ಇಡೋಣ ಅಂತ ಅಷ್ಟ ಸೈಜ್ ಇಷ್ಟ ಮಾಡಿದ್ವಿ. ಈ ಟೋಟಲಿ ಈ ಸೆಡ್ಗೆ ಎಷ್ಟು ಖರ್ಚಾಗಿದೆ ಅಣ್ಣ ನಿಮಗೆ? ಟೋಟಲಿ ಈ ಸಡ್ ಬತ್ತು ರೀ, ಆ ಕಣಿಕೆ ಸಡ್ ಬತ್ತು ಒಂದು 24 ರಿಂದ 25 ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ. ಅಂದರೆ ಈಗ 6ನೇ ಬ್ಯಾಚ್ ಮಾಡ್ತಿದ್ರಿ ಅಂತಿರಲ್ಲಣ್ಣ, ಸಾಕಿದ್ದು ದುಡ್ಲೇ ಮಾಡಿರಿ ನಿಮ್ದು ಸ್ವಂತ ಒಂದು ದುಡ್ಡಿಂದ ಮಾಡಿರೋಣ? ಇಲ್ಲ, ಮೊದಲು ಒಂದು ದುಡ್ಡು ಹಾಕೊಂಡು ನಾವು ಮೊದಲು 2 ಲಕ್ಷ ರೂಪಾಯಿ ಹಿಡ್ಕೊಂಡು ಸ್ಟಾರ್ಟ್ ಮಾಡಿ ಸಣ್ಣ ಸಡ್ಡ. ಆ 1,20,000 ರೂಪಾಯಿ ಕೊಟ್ಟು ಸಡ್ ಮಾಡಿ ಅದೊಂದು 2 ಲಕ್ಷ ಮರಿಗೆ ಹಾಕಿದ್ನಿ. ಅದರ ಬಂದಿದ್ರು ಒಂದು 4 ಲಕ್ಷ ಬತ್ತು, ಅದಕ್ಕೆ ಹೊಳ್ಳಿ ರಿಟರ್ನ್ ಹಾಕೊಂಡಿ. ನೆಕ್ಸ್ಟ್ 14 ಲಕ್ಷ ಬತ್ತು, ಮತ್ತು 100 ಮರಿ ಹಾಕೊಂಡ್ವಿ. ಹೋದ ವರ್ಷ 29,50,000 ಬತ್ತು ಹೋದ ಸಲ ಪಟ್ಟಿ. ಅದ್ರ ಸಂಬಂಧ ಅವ್ನು ಹೊಳ್ಳಿ ಎಕ್ಸ್ಟ್ರಾ ಮತ್ತು 120 ಮರಿ ಮಾಡ್ಕೊಂಡು ಈ ಸಲ 28 ಲಕ್ಷ ಚಿಲ್ಲರ್ ಬತ್ತು. ಆ ಪೇಮೆಂಟ್ದಾಗ ಒಟ್ಟು ₹1 ಕೈ ತೊಗೊಳಾರ ಅಷ್ಟು ಮರಿ ಸಡ್ಡ ಎಲ್ಲ ಕೂಡ ಒಂದು 27-28 ಲಕ್ಷ ಹಾಕಿ ಎಲ್ಲ ಹೊಸ ಮಾಡ್ಕೊಂಡು. ಇದು ಟ್ಯಾಕ್ಟ್ರ ಇದ್ರ ಮ್ಯಾಗ ಹೋಸಲ ನಮಗೆ ಸಾನ್ ಮಷಿನ್ಲೆ ಹೊಡಿತಿದ್ವಿ ರೀ. ಅದು ನನಗೆ ಭಯಂಕರ ತೊಂದರೆ ಆಕೈತಿ. ಅದ್ರ ಸಂಬಂಧ ಹೋಸಲ ಸಬ್ಸಿಡಿ ಒಳಗೆ ಕಾಸ್ಟ್ ಇದು 2,30,000 ರೂಪಾಯಿ ಇತ್ತು. ಈಗ ಅದು ನಮಗೆ 1,15,000 ರೂಪಾಯಿ ತುಂಬಿ ಇದು ಮಷಿನ್ ತಂದಿವ್ರಿ. ಇದನ್ನು ತರೋದ್ರಿಂದ ತಾಸಿಗೆ ಒಂದು ಟೇಲರ್ ಕಣ್ಕಿ ಕೊರಿತೈತೆ ರೀ. ನಾವು ಆಲ್ರೆಡಿ ಈಗ ಎಲ್ಲ ಕಡೆ ಈಗ ಎಲ್ಲಿ ಹೊಲಗಳಾಗಿರ್ತದೆ ಕಣಿಕಿ ಇದು ಎಲ್ಲ ಅಲ್ಲೇ ಪುಡಿ ಮಾಡ್ಕೊಂಡು ಬರಾಕತ್ತೀವಿ. ಇದು ಬಂದದ್ರಿಂದ ನಮ್ಗೆ ಭಾಳ ಹೆಲ್ಪ್ ಆಗೈತಿ. ನಮ್ಮ ಮನೇದು ಆದ ಕೂಡಲೇ ಬಾಡಿಗೆಗೂ ಕಳ್ಸಾಕತ್ತೀವಿ ರೀ. ತಾಸಿಗೆ 1,800 ರೂಪಾಯಿ ಫಿಕ್ಸ್ ಮಾಡೀವಿ ರೀ, ಮಾಡಿ ಬಾಡಿಗೆ ಕಳ್ಸಾಕತ್ತೀವಿ ರೀ. ಇದು ಮಾಳಿ ಎಂಟರ್ಪ್ರೈಸಸ್ ಜಮಖಂಡಿ ಅವ್ರ ಕಡೆಯಿಂದ ತಂದೀವಿ ರೀ. 31-39 ಸಡ್ ಮಾಡ್ಕೊಂಡಿರು ದೊಡ್ಡ ಹೊಟ್ಟಿಂದು. ಹೆಚ್ಚಕಮ್ಮ ಒಂದು 40 ಟೇಲರ್ ಎಲ್ಲ ಮಟೀರಿಯಲ್ ವರ್ಷ ಆಗೋ ಮಟ್ಟ ಏನೈತಿ ಎಲ್ಲ ಒಂದು ವರ್ಷ ಆಗುವಷ್ಟ ಎಲ್ಲ ಸ್ಟಾಕ್ ಮಾಡ್ಕೋತೀವ್ರಿ. ಎಲ್ಲೇ ರೀ ಸ್ಟಾಕ್ ಮಾಡ್ಕೊಂಡು ಒಂದು ಸ್ಟಾಕ್ ಮಾಡಿದ್ವಿ, ಒಂದು ವರ್ಷ ಮಟ್ಟ ಹೊಳ್ಳಿ ಆ ಕಡೆ ಸಡ್ಡಿನ ಕಡೆ ನೋಡಿದ್ರು ನಾವು ಗೊಂಜಾಳ ಕಣಿಕೆ ಅಂಕರ್ ಹಾಕೋದ್ರಿ. ಜೋಳದ ಕಣಿಕೆ ಒಂದು 15-16 ಟೇಲರ್ ತಂದಿವ್ರಿ. ಈ ಸಲ ಈಗ ಇನ್ನೂ ನಮಗೆ 5-6 ಟೇಲರ್ ಉಳ್ದೈತ್ರಿ. ಈಗ ಒಂದು 10-12 ಟೇಲರ್ ತೊಗೋತೀವಿ ರೀ. ಕಡ್ಲಿ ಒಟ್ಟು ತರಾಕತ್ತೀವಿ ರೀ. 1-2 ಕ್ಯಾಂಟ್ರ ಜೋಳದ ಹೊಟ್ಟೆ ಸುಳಾಕತ್ತೀವಿ ರೀ. ಈ ಸಲ ಹೊಳಿ ಬಂದ ಸಂಬಂಧ ಲೇಟಾಗಿ ಹೊಳಿ ಇಳಿದದಕ್ಕೆ ಶೇಂಗಾದ ಹೊಟ್ಟಿದ್ದು ನೇಮಿಲ್ಲ ರೀ. ಅದ್ರ ಸಂಬಂಧ ಇನ್ನಿತರ ಫುಡ್ ಎಲ್ಲ ಸ್ಟಾಕ್ ಮಾಡ್ಕೊಳಕತ್ತೀವಿ ರೀ. ಇದು ಕಡ್ಲಿ ಒಟ್ಟು ಮನೆ ಬಟ್ಕೂರ್ಕಿಂದ ತರ್ಸಿವ್ರಿ. ಇವತ್ತು ರೋವಣತೆಯಲ್ಲಿ ಹೋಗಿವ್ರಿ ತರಾಕ. ನಾಳೆಗೆ ಹೋಗಿ ನಾಳೆ ಇನ್ನೂ ಡಬ್ಬಿ ತರ್ತೀವಿ ರೀ. ಅದು ಬೆನ್ಕಟ್ಟೆ ಮಾಮಾರ್ದು ಒಂದು 2 ಡಬ್ಬಿ ಐತ್ರಿ. ಇದು ಈ ಸಲ ಭಾಳ ಕಾಸ್ಟ್ಲಿ ಐತ್ರಿ. ಮೊದಲು ಈಗ ನಾವು ಪಾರ್ ಮಾಡಿದಾರಿ ಇದನ್ನ ಹೊಟ್ಟೆ ಎಲ್ಲಾರು ಸುಡ್ತಿದ್ರಿ. ಈಗಿನ ಎಲ್ಲ ಇದಕ್ಕೆ ಡಿಮಾಂಡ್ ಆಗಿ ಚಕ್ಕಮ್ಮ 6-7 ರೂಪಾಯಿ kg ಬೆಳೆ ಆಗ್ತೈತ್ರಿ. ನಮ್ಮ ಮನೆ ಟ್ಯಾಕ್ಟ್ರ ಮನೆದು ಎಲ್ಲ ಸೆಲ್ಲ ಅದಾವ ಸಟ್ಟ. ಹಿಂಗಾಗಿ ನಮ್ಗೆ ಯಾವ ತೊಂದರೆ ಅನಿಸಿಲ್ಲ. ಹಿಂಗಾಗಿ ನಮಗೆ ₹3-3.5 kg ಬೆಳೆ ಆಗ್ತೈತ್ರಿ. ಇದು ಜೋಳದ ಕಣಿಕೆ ರೀ. ಇದು ಹೋದ ವರ್ಷದಿಂದ 16 ಟೇಲರ್ ಸ್ಟಾಕ್ ಮಾಡಿದ್ದೀವಿ ರೀ. ನೆಕ್ಸ್ಟ್ ಕಣಿಕೆ ಓದತ್ರಿ ನಮ್ಗೆ ಹೆಚ್ಚಕಮ್ಮಿ ಇನ್ನೂ 4-5 ಟೇಲರ್ ಓದತ್ರಿ. ಈಗ ಮತ್ತೆ ಈ ವಾರದಾಗ ಮುಳವಾಡ ಹೊಳೆ ಅನವಾಲ್ದ ಕಡೆ ಹೋಗ್ಬೇಕ್ರಿ. ಇನ್ನು ಇದು ಕಡ್ಲಿ ಹೊಟ್ಟು ಸ್ಟಾಕ್ ಮಾಡ್ಕೊಂಡು 2 ಕ್ಯಾಂಟ್ರ ಜೋಳದ ಹೊಟ್ಟು ಬರ್ತೈತೆ ರೀ. ಅದನ್ನ 2 ಕ್ಯಾಂಟ್ರ ಸಟ್ ಮಾಡ್ಕೊಂಡು ಒಂದು ಜೋಳ ಕಣಿಕೆ ಗಂಟು ಬಿದ್ದೀವಿ ಅಂದ್ರೆ ಎಲ್ಲ ಆಗೋ ಮಟ್ಟ ಎಲ್ಲ ಕ್ಲಿಯರ್ ಮಾಡ್ಕೊತೀವಿ ರೀ. ಇಲ್ರಿ, ಫಸ್ಟ್ 2 ವರ್ಷ ಮಾಡಿದ್ವಿ ರೀ. ಅದರಿಂದ ಗ್ರೋತ್ ಬರಲಿಲ್ಲ ಮರಿ ರೀ. ಎಲ್ಲರೂ ಹಸಿಮ್ ಬಿಟ್ರು ನಡಿತೈತೆ ಅಂದ್ರೆ ನಾವು ಟೆಸ್ಟ್ ಮಾಡ್ಬೇಕತ್ತ. ಅಪ್ಪಾರ ಏನಂದ್ರೆ ಎತ್ತಿಗೆ ಎತ್ತುಗಳು ಮೆಸೋತ್ನ್ಯಾಗ ಯಾವಾಗ ಹಸಿಮ ಮೆಸಿದಾಗ ಆ ಗ್ರೋತ್ ಬರೋದಿಲ್ಲ. ಒಟ್ಟು ಒಣ ಕಣಿಕೆ ಒಣ ಹೊಟ್ಟೆ ತಿನ್ಸಿದಾಗ ಚಂಚನಗಳು ಹಿಡಿತಾವತ್ತೆ ಅವ್ರು ಒಂದಿಟ್ಟು 2-3 ಸಲ ಅಂದಿದ್ರು. ಆ ಬೇಸ್ ಮ್ಯಾಗ ನಾನು ಟೆಸ್ಟ್ ಮಾಡ್ಬೇಕತ್ ಮಾಡೀನಿ. ನಾ ಮಾಡಂತ ಎಲ್ಲರೂ ಆ ಬೇಸ್ ಮ್ಯಾಗ ಎಲ್ಲರೂ ಮಾಡಾಕತ್ತಿದ್ರಿ. ಅದನ್ರಿ ಈಗ ಎಲ್ಲರೂ ಎಲ್ಲ ಸಡ್ನಾರ ಹೊಸರ್ಗೌಡ್ರು ಆತು, ನಾವು ಆತು, ಸಿಕಂದರ್ ಆತ್ರಿ, ಮೊಕಾಶಿ ಆನಂದ ಎಲ್ಲರೂ ಫಾರ್ನ್ಯಾರ ಯಾವ ಹಸಿ ಮೇವು ಯೂಸ್ ಮಾಡೋದಿಲ್ಲ ನಾವು ಒಟ್ಟೆ.